ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಮಧ್ಯರಾತ್ರಿಯ ವಿದೇಶಕ್ಕೆ ಪ್ರಜ್ವಲ್ ರೇವಣ್ಣ ಅವರು ತೆರಳಿದ್ದಾರೆ. ಪೆನ್ ಡ್ರೈವ್ ಕೋಲಾಹಲದ ಬೆನ್ನಲ್ಲೇ ಜರ್ಮನಿಗೆ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣ ಮಾಡಿರೋದು ನಾನಾ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ವಿದೇಶಕ್ಕೆ ತೆರಳಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರ್ತೇವೆ ಅಂತ ತಿಳಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಕೂಡ ನಡೆಸಲಿರೋದರ ಬಗ್ಗೆ ಕೂಡ ವಿಧಾನಸೌಧದ ಬಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಮಧ್ಯರಾತ್ರಿನೇ ಅವರು ಜರ್ಮನಿಗೆ ಹೋಗಿರೋದು ಪೂರ್ವ ನಿಯೋಜಿತನ ಅಥವಾ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕ ಈ ಚರ್ಚೆ ಕೂಡ ಈಗ ಸದ್ಯಕ್ಕೆ ಓಪನ್ ಆಗಿದೆ. ಸರ್ಕಾರ ಇವತ್ತು ಒಂದು ತೀರ್ಮಾನಕ್ಕೆ ಬಂದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸನ್ನು ಮಾಡಬೇಕು, ಟೀಮನ್ನು ಮಾಡಿ ಅದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಬಹುಶಃ ಇನ್ನೊಂದು ಗಂಟೆ ಒಳಗಾಗಿ ಆದೇಶ ಹೊರಗಡೆ ಬರುತ್ತೆ. ಒಬ್ಬ ಹಿರಿಯ ADGP ಅಧಿಕಾರಿಯನ್ನು ಮತ್ತು ಅವರ ಕೈ ಕೆಳಗಡೆ SP ಗಳು ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಅವ್ರನ್ನೆಲ್ಲರನ್ನೂ ಕೂಡ ನೇಮಕ ಮಾಡುತ್ತೆ ಸರ್ಕಾರ. ನಿನ್ನೆ ತಾನೇ ಗೊತ್ತಾಗಿದೆ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅಂತೇಳಿ. ಮುಂದೆ ಏನು ಕ್ರಮ ಮಾಡಬೇಕು, ತನಿಖೆ ಮಾಡಬೇಕು, ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು, ಅದೆಲ್ಲವೂ ಕೂಡ ತನಿಖಾ ಟೀಮಿಗೆ ಬಿಡ್ತಕ್ಕಂಥದ್ದು, ಇನ್ವೆಸ್ಟಿಗೇಷನ್ ಟೀಮಿಗೆ. ನಾವು ಅದರಲ್ಲಿ ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಇಲ್ಲ, ಸಾಧ್ಯತೆ ಇರ್ಬೋದು, ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಮಾಜಿ ಪ್ರಧಾನಿ ಮೊಮ್ಮಗನಿಗೂ ಒಂದೇ ಮತ್ತು ನಮಗೆಲ್ಲರಿಗೂ ಕೂಡ ಒಂದೇ. ಕಾನೂನು ಯಾರಿಗೂ ಬೇರೆ ಬೇರೆ ಇರೋದಿಲ್ಲ. ಹಾಗಾಗಿ ಅದೇನೇ ಯಾರೇ ಇದ್ದರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ಏನು ವರದಿ ಬರುತ್ತೆ ನೋಡಬೇಕು. ಇಲ್ಲ, ನಮಗೆ ಯಾರೂ ಕೊಟ್ಟಿಲ್ಲ ಇನ್ನು. ಅವರು ಮಹಿಳಾ ಆಯೋಗಕ್ಕೆ ಪತ್ರ ಬರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅವರು ಅದನ್ನು ಆಧಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಅದಕ್ಕಾಗಿ ತಕ್ಷಣ ತೀರ್ಮಾನ ಮಾಡಿ ಒಂದು SIT ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಎಷ್ಟು ಜನರಿದ್ದಾರೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಏನೋ ಆ ಪ್ರಕರಣಗಳಾಗಿದ್ದಾವೆ, ಅವೆಲ್ಲವನ್ನು ಕೂಡ ಅವರು ತನಿಖೆ ಮಾಡ್ತಾರೆ. ಅದನ್ನು ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಪ್ರಕಟಣೆ ಮಾಡ್ತೀವಿ. ಯಾಕೆಂದರೆ ಜೀವ ಇಶ್ಯೂ ಆಗೋ ತನಕ ನಾನು ಅವ್ರ ಹೆಸರು ಹೇಳಕ್ಕೆ ಬರೋದಿಲ್ಲ. ಇಲ್ಲ, ಅವರು ಏನು ಪತ್ರದಲ್ಲಿ ಅವರೆಲ್ಲ ಏನು ಹೇಳ್ಕೊಂಡಿದ್ದಾರೆ ಅದೆಲ್ಲವೂ ತನಿಖೆ ಆಗುತ್ತೆ. ಯಾರಿದ್ದಾರೆ ಅದರಲ್ಲಿ ಅದೆಲ್ಲರನ್ನೂ ತನಿಖೆ ಮಾಡ್ತಾರೆ. ಸರ್ಕಾರ ಇವತ್ತು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಮಾದೇಶ್, ತೀರಾ ಸೆನ್ಸಿಟಿವ್ ವಿಚಾರವನ್ನ ರಾಜಕಾರಣದ ಹೊರತಾಗಿ ನಾವು ನೋಡ್ಬೇಕಾಗತ್ತೆ. ಸೊ ರಾಜ್ಯ ಸರ್ಕಾರ ಈಗಾಗಲೇ ಕನ್ಫರ್ಮ್ ಮಾಡ್ತಾ ಇದೆ SIT ರಚನೆ ಬಗ್ಗೆ. ಸೊ ಇನ್ನೆಷ್ಟೊತ್ತಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಟೀಮ್ ರಚನೆ ಆಗೋದಕ್ಕೆ, ಮತ್ತೆ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಮತ್ತೆ ಈ ಜರ್ಮನಿಯ ಟೂರ್ ಏನಿದೆ ಇದು ಪ್ರೀ ಪ್ಲಾನ್ಡಾ ಅಥವಾ ಈ ಎಲ್ಲ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಮಮತಾ, ಈಗ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿರುವಂಥದ್ದೇನು ಅಂದರೆ, ಈಗ ನಮಗೆ ಮಾಹಿತಿ ಬಂದಿದೆ, ಪತ್ರವನ್ನು ಕೂಡ ಮಹಿಳಾ ಆಯೋಗ ಬರೆದಿತ್ತು, ಅದರಿಂದಾಗಿ ನಾವು ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ವಿ. ಮತ್ತು ಇದು ತುಂಬಾ ಸೆನ್ಸಿಟಿವ್ ಆಗಿರುವಂಥ ವಿಚಾರ ಆಗಿರುವಂಥದ್ದು. ಹಲವು ಮಹಿಳೆಯರ ವಿಡಿಯೋಗಳು ಕೂಡ ಈಗಾಗಲೇ ವೈರಲ್ ಆಗಿದೆ ಅನ್ನುವಂಥ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಜೊತೆಗೆ ಏನು ಮಹಿಳಾ ಆಯೋಗ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದೆ. ಅದರಿಂದಾಗಿ ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು SITಗೆ ಕೊಡುವಂಥ ವಿಚಾರಕ್ಕೆ ಈಗಾಗಲೇ CM ಹಾಗೆ ನಾನು ತೀರ್ಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ SITಯನ್ನು ರಚನೆ ಮಾಡ್ತೀವಿ. SITಯನ್ನು ರಚನೆ ಮಾಡಿದಂಥ ನಂತರ ಅವರು ತನಿಖೆಯನ್ನು ಶುರು ಮಾಡ್ತಾರೆ. ಅಂದರೆ ಇದರಲ್ಲಿ ಇರುವಂಥದ್ದು ನಿಜವಾಗ್ಲೂ ಕೂಡ ಏನು ಪ್ರಜ್ವಲ್ ರೇವಣ್ಣನವರ ಅವರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಅನ್ನುವಂಥದ್ದನ್ನು ಅವರು ಪತ್ತೆ ಹಚ್ಚಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಇಲ್ಲಿ ಏನು ಅವರದ್ದೇ ಅನ್ನುವಂಥ ಹೇಳಿಕೆಗಳನ್ನು ಅಂದರೆ ಮಾತುಗಳೇನು ಬರ್ತಾ ಇದ್ದಾವೆ, ಅದರಿಂದಾಗಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅಂದರೆ ಸಾಮಾನ್ಯರಿಗೆ ಆಗಿರ್ಬೋದು ಅಥವಾ ಸಂಸದರಿಗಾಗಿರ್ಬೋದು, ಯಾರಿಗೇ ಆಗಿದ್ರು ಕೂಡ ಒಂದೇ ಕಾನೂನು, ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ನ್ಯಾಯವನ್ನು ಒದಗಿಸಬೇಕಾದಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿ ಅವರು ಭಾಗವಹಿಸಿದ್ದಾರೆ, ಇವರಿಂದ ಏನಾದರೂ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಗೊತ್ತಾದರೆ ಅವರಿಗೆ ನೋಟಿಸ್ ಕೊಡುವಂಥ ವಿಚಾರವನ್ನು SIT ನೋಡ್ಕೊಳ್ಳುತ್ತೆ. ಯಾಕಂದರೆ ಇನ್ನು ಕೆಲವೇ ಹೊತ್ತಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು SITಯನ್ನು ರಚನೆ ಮಾಡ್ತೀವಿ. SIT ರಚನೆ ಮಾಡಿದ ಕೂಡಲೇ ಅವರು ತನಿಖೆಯನ್ನು ಶುರು ಮಾಡ್ತಾರೆ. ಇಲ್ಲಿ ಯಾರ ಪಾತ್ರ ಇದೆ ಅನ್ನುವಂಥ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಅವರು ತನಿಖೆಯನ್ನು ಮಾಡ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಒಂದು ವೇಳೆ ಅವರಿಗೆ ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅನ್ನುವಂಥ ವಿಚಾರಕ್ಕೆ ಏನಾದರೂ ಬಂದರೆ ಅವರಿಗೆ ನೋಟಿಸ್ ಕೊಡುವಂಥದ್ದು, ಅವರನ್ನು ಕರೆದು ವಿಚಾರಣೆ ಮಾಡುವಂಥ
ಕೆಲಸವನ್ನು ಕೂಡ ಮಾಡುತ್ತೆ. ಸದ್ಯ ಈಗ ಅವರು ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೃಹ ಸಚಿವರಿಗೆ ತಿಳಿದಿದೆಯಂತೆ. ಅಂದರೆ ಅವ್ರಿಗೆ ಗಮನಕ್ಕೂ ಕೂಡ ಬಂದಿದೆ, ಅವರು ಇಲ್ಲಿಲ್ಲ ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂಥದ್ದು. ಇದು ಪ್ರೀ ಪ್ಲ್ಯಾಂಡ್ ಅಥವಾ ಈ ವಿಚಾರದಿಂದ ಅಂದರೆ ಏನು ಈಗ ವಿಡಿಯೋಗಳು ವೈರಲ್ ಆಯಿತು ಇವ್ರದ್ದು ಅನ್ನುವಂಥ ಮಾತುಗಳೇನು ಕೇಳಿ ಬರ್ತಾ ಇದೆ. ಅದರಿಂದ ಮುಜುಗರಕ್ಕೊಳಗಾಗಿ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಇವರು ಜರ್ಮನಿಗೆ ಹೋದ್ರಾ ಅಥವಾ ಈ ಥರ ಏನಾದರೂ ತನಿಖೆ ಆಗುತ್ತೆ, ತನಿಖೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಹೋದ್ರಾ ಅನ್ನುವಂಥ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಕೂಡ ಜೋರಾಗಿ ಶುರುವಾಗ್ತಾ ಇರುವಂಥದ್ದು. ಆದರೆ ಈಗ ಅಂದರೆ ಒಂದು ವೇಳೆ ಈ ಇದರಲ್ಲಿ ಏನಾದರೂ ಪ್ರಜ್ವಲ್ ರೇವಣ್ಣನವರ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಏನಾದರೂ ಸ್ಪಷ್ಟವಾಗಿ ಗೊತ್ತಾದರೆ ಮತ್ತು ಏನು SIT ಅವರು ಮಹಿಳಾ ಆಯೋಗದವರು ಈಗ ಮಹಿಳೆಯರೇನಿದ್ದಾರೆ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ, ಅಲ್ಲಿಂದ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದರು. ಒಂದು ವೇಳೆ ಅಲ್ಲಿ ಸಾಬೀತಾಗ್ತದೆ ಅಂದರೆ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ನೋಟಿಸನ್ನು ಕೊಡುವಂಥ ವಿಚಾರವನ್ನು ಮಾಡ್ತೀವಿ, ಅಥವಾ ಜರ್ಮನಿಯಲ್ಲಿ ಇದ್ದಾರೆ ಅನ್ನೋದಾದರೆ ಅವರನ್ನು ಕರೆಸುವಂಥ ಕೆಲಸವನ್ನು ಕೂಡ SIT ಮಾಡುತ್ತೆ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಒಂದು ತೀರ್ಮಾನಕ್ಕೆ ಬಂದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸನ್ನು ಮಾಡಬೇಕು, ಟೀಮನ್ನು ಮಾಡಿ ಅದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಬಹುಶಃ ಇನ್ನೊಂದು ಗಂಟೆ ಒಳಗಾಗಿ ಆದೇಶ ಹೊರಗಡೆ ಬರುತ್ತೆ. ಒಬ್ಬ ಹಿರಿಯ ADGP ಅಧಿಕಾರಿಯನ್ನು ಮತ್ತು ಅವರ ಕೈ ಕೆಳಗಡೆ SP ಗಳು ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಅವ್ರನ್ನೆಲ್ಲರನ್ನೂ ಕೂಡ ನೇಮಕ ಮಾಡುತ್ತೆ ಸರ್ಕಾರ. ನಿನ್ನೆ ತಾನೇ ಗೊತ್ತಾಗಿದೆ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅಂತೇಳಿ. ಮುಂದೆ ಏನು ಕ್ರಮ ಮಾಡಬೇಕು, ತನಿಖೆ ಮಾಡಬೇಕು, ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು, ಅದೆಲ್ಲವೂ ಕೂಡ ತನಿಖಾ ಟೀಮಿಗೆ ಬಿಡ್ತಕ್ಕಂಥದ್ದು, ಇನ್ವೆಸ್ಟಿಗೇಷನ್ ಟೀಮಿಗೆ. ನಾವು ಅದರಲ್ಲಿ ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಇಲ್ಲ, ಸಾಧ್ಯತೆ ಇರ್ಬೋದು, ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಮಾಜಿ ಪ್ರಧಾನಿ ಮೊಮ್ಮಗನಿಗೂ ಒಂದೇ ಮತ್ತು ನಮಗೆಲ್ಲರಿಗೂ ಕೂಡ ಒಂದೇ. ಕಾನೂನು ಯಾರಿಗೂ ಬೇರೆ ಬೇರೆ ಇರೋದಿಲ್ಲ. ಹಾಗಾಗಿ ಅದೇನೇ ಯಾರೇ ಇದ್ದರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ಏನು ವರದಿ ಬರುತ್ತೆ ನೋಡಬೇಕು. ಇಲ್ಲ, ನಮಗೆ ಯಾರೂ ಕೊಟ್ಟಿಲ್ಲ ಇನ್ನು. ಅವರು ಮಹಿಳಾ ಆಯೋಗಕ್ಕೆ ಪತ್ರ ಬರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅವರು ಅದನ್ನು ಆಧಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಅದಕ್ಕಾಗಿ ತಕ್ಷಣ ತೀರ್ಮಾನ ಮಾಡಿ ಒಂದು SIT ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ, ಎಷ್ಟು ಜನರಿದ್ದಾರೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಏನೋ ಆ ಪ್ರಕರಣಗಳಾಗಿದ್ದಾವೆ, ಅವೆಲ್ಲವನ್ನು ಕೂಡ ಅವರು ತನಿಖೆ ಮಾಡ್ತಾರೆ. ಅದನ್ನು ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಪ್ರಕಟಣೆ ಮಾಡ್ತೀವಿ. ಯಾಕೆಂದರೆ ಜೀವ ಇಶ್ಯೂ ಆಗೋ ತನಕ ನಾನು ಅವ್ರ ಹೆಸರು ಹೇಳಕ್ಕೆ ಬರೋದಿಲ್ಲ. ಇಲ್ಲ, ಅವರು ಏನು ಪತ್ರದಲ್ಲಿ ಅವರೆಲ್ಲ ಏನು ಹೇಳ್ಕೊಂಡಿದ್ದಾರೆ ಅದೆಲ್ಲವೂ ತನಿಖೆ ಆಗುತ್ತೆ. ಯಾರು